ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ರಾಹುಲ್ ಪುರುಷ 10 ಡಿಸೆಂಬರ್ 2001 11:55 ಬೆಂಗಳೂರಲ್ಲಿ ಜನನ. ಚಿತ್ರಾ ನಕ್ಷತ್ರ, ಕನ್ಯಾ ರಾಶಿ, ಕುಂಭ ಲಗ್ನದಲ್ಲಿ ಜನನ. ಕುಂಭ ಲಗ್ನ. ಬನ್ನಿ, ಕುಂಭ ಲಗ್ನದ ಜನನ. ಕುಂಭ ಲಗ್ನದಲ್ಲಿ ಜನನ ನೋಡಿ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲ, 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡುತ್ತೆ. ಆದರೆ ಉಚ್ಚ ನೀಚ ಹಾಗೂ ರಾಹು ಕೇತುಗಳಿಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50. ಏನು 50-50. ಕುಂಭ ಲಗ್ನದ ಯೋಗಕಾರಕ ಗ್ರಹಗಳು 1ನೇದೇ ಶನಿ, 2ನೇದು ಶುಕ್ರ, 3ನೇದು ಕುಜ, 4ನೇದು ಬುಧ, ತಾತ್ಕಾಲಿಕ ಮಿತ್ರ ಗುರು. ರಾಹು ಕೇತು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಸೂರ್ಯ. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನ ನೋಡೋಣ. ವಕ್ರೀಯ ಉಚ್ಚ ಕೇತು, ಉಚ್ಚ ರಾಹು, ಅಸ್ತಂಗತ ಶುಕ್ರ, ಅಸ್ತಂಗತ ಬುಧ. ಗ್ರಹಗಳು ಅಸ್ತಂಗತ ಆಗಬಾರ್ದು. ಆಕ್ಟಿವೇಟ್ ಮಾಡ್ಕೊಳ್ಳಿ ಅವನ್ನ ದಯವಿಟ್ಟು. ಹೌದು. ಬನ್ನಿ, ಲಗ್ನದಲ್ಲಿ ಕುಜ, ವಿಪರೀತ ಸಿಟ್ಟಿನ ವ್ಯಕ್ತಿತ್ವ. 22 ವಯಸ್ಸು ನಿಮಗೆ, 23 ವರ್ಷ ನಿಮಗೆ ವಿಪರೀತ ಸಿಟ್ಟಿರುತ್ತೆ. ಈ ಅನ್ಲಿಮಿಟೆಡ್ ಸಿಟ್ಟು, ಬಹಳ ಬೇಗ ಕೋಪ ಬರುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು. ನೋಡಿ, 10ನೇ ಭಾವದ ಸ್ವಾಮಿ ಇವನು, ಪ್ಲಸ್ 1ನೇ ಭಾವದಲ್ಲಿ ಬಂದು ಕೂತಿದ್ದಾನೆ, ಪ್ಲಸ್ 3ನೇ ಭಾವದ ಸ್ವಾಮಿ. ಸೊ ಒಳ್ಳೆ ವ್ಯಕ್ತಿತ್ವ ನೋಡಿ. ಬಹಳ ಜವಾಬ್ದಾರಿತವಾಗಿ ಜೀವನವನ್ನು ಸಾಗಿಸ್ತೀರಿ. ಬೇಜವಾಬ್ದಾರಿ ಇರುವುದಿಲ್ಲ. ಹಿಡ್ಕೊಂಡು ಕೆಲಸ ಸಂಪೂರ್ಣವಾಗಿ ಮುಗಿಸುವಷ್ಟು ತಾಕತ್ತು ನಿಮ್ಮಲ್ಲಿ ಇರುತ್ತೆ. ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ, ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಬುದ್ಧಿವಂತಿಕೆ ನಡೀತೀರಿ, ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೋತೀರಿ, ಒಳ್ಳೆ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೋತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಮೆಂಟಲ್ ಕೆಪಾಸಿಟಿ ಬಹಳ ಇರುತ್ತೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತೀರಿ, ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. ಬೇಜವಾಬ್ದಾರಿತನ ಮಾಡಲ್ಲ ನೀವು. ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರು ಅಥವಾ ಕಸಿನ್ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಬಹಳ ಪರಾಕ್ರಮಿಯಾಗಿರ್ತೀರಿ, ಧೈರ್ಯಶಾಲಿ ಆಗಿರ್ತೀರಿ, ಯಾವುದಕ್ಕೂ ಹೆದರೋದಿಲ್ಲ, ಮುನ್ನುಗ್ಗುವ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ತೋರಿಸ್ತೀರಿ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತೀರಿ. ಕಾಂಪಿಟೇಷನ್ ಅಂತ ಬಂದ್ರೆ ಯಾವುದಕ್ಕೂ ಹಿಂಸರಿಯೋದಿಲ್ಲ. ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ. ಮಾತಿನಲ್ಲಿ ವಚನತ್ವ ಇರುತ್ತೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪ್ರಯತ್ನಶೀಲರಾಗಿರ್ತೀರಿ. ಯಾವುದಕ್ಕೂ ಕೈ ಹಾಕಿದರೆ ಒಂದು ಕೆಲಸಕ್ಕೆ ನೀವು ಬಹಳ ಪ್ರಯತ್ನಶೀಲರಾಗಿ ಕೆಲಸವನ್ನ ಮಾಡ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ, ಕೋರ್ಟು ಕಚೇರಿಯಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಇದು 3ನೇ ಭಾವದ ಫಲ.
ನೀವು ಮಾಡುವಂತ ಕೆಲಸ ಕರ್ಮ ಬಹಳ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಕಿದ್ದಾಣ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಚೆನ್ನಾಗಿ ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ, ಮಾಡುವಂತ ಕೆಲಸದಲ್ಲಿ ಶ್ರದ್ಧೆ ಇರುತ್ತೆ, ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಕೀರ್ತಿಯನ್ನು ಪಡ್ಕೋತೀರಿ. ಇದು 10ನೇ ಭಾವದ ಫಲ. ನೋಡಿ, ಕುಜ 10ನೇ ಭಾವದ ಸ್ವಾಮಿ, ಕೇಂದ್ರದ ಸ್ವಾಮಿ. ಕೇಂದ್ರದಲ್ಲಿ ಬಂದ್ರೆ ಅದನ್ನ ನಾನು ಏನಂತ ಕರಿತೀನಿ ಅಂದ್ರೆ ಕುಬೇರ ಯೋಗ ಅಂತ ಕರಿತೀನಿ ನಾನು. ಯೋಗ ಚಂದ್ರಿಕೆಯಲ್ಲಿ ಹೇಳ್ತಾರೆ ಕುಬೇರ ಯೋಗ ಬಹಳ ದೊಡ್ಡ ರಾಜಯೋಗ. ಹೌದು, ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ. ಯೋಗ ಗಣೇಶ ಯೋಗ ಚಂದ್ರಿಕೆಯನ್ನು ಗ್ರಂಥದಲ್ಲಿ ಕುಬೇರ ಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನೋಡಿ, ಯಾರು 1ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿದ್ದಾನೆ. ಆಲ್ರೆಡಿ ನಾ 1ನೇ ಭಾವದ ಫಲ ಹೇಳ್ಬಿಟ್ಟೆ ನಿಮಗೆ. ಸೊ 4ನೇ ಭಾವದ ಫಲ, ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ. ಅದು ಅಲ್ಲದೆ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇನೆ ಮನೆ ಶಾಪು ತೋಟ ಇವೆಲ್ಲವನ್ನು ಖರೀದಿ ಮಾಡ್ತೀರಿ. ಒಟ್ಟಿನಲ್ಲಿ ವಕ್ರೀಯ ಶನಿ ನಿಮಗೆ ಒಳ್ಳೆ ಫಲವನ್ನೇ ಕೊಡ್ತಾನೆ, ಅದರಲ್ಲಿ ಯಾವುದೇ ಚಿಂತೆ ಇಲ್ಲ. ನೋಡಿ, ಇದನ್ನ ಗುರು ಚಾಂಡಾಲ ದೋಷ ಅಂತ ಕರಿತೀವಿ. ಗುರು ಚಾಂಡಾಲ ದೋಷ ಯಾಕೆ ಬರುತ್ತೆ ಅಂದ್ರೆ ಹಿಂದಿನ ಜನ್ಮದ ಪೂರ್ವ ಜನ್ಮದಲ್ಲಿ ಗುರುವಿಗೆ ದ್ರೋಹ ಬರೆದಿರ್ತೀರಿ, ಗುರುವಿಗೆ ಮನಸ್ಸನ್ನು ನೋವು ಮಾಡಿರ್ತೀರಿ, ಗುರುವಿನ ಜೊತೆಗೆ ಸಂಬಂಧ ಕೆಡಿಸ್ಕೊಂಡಿರ್ತೀರಿ, ಗುರುವಿಗೆ ಪೆಟ್ಟನ್ನು ಕೊಟ್ಟಿರ್ತೀರಿ, ಗುರುವಿನ ಜೊತೆಗೆ ಒಳ್ಳೆ ವ್ಯವಹಾರ ಮಾಡಿರೋದಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಗುರು ಚಾಂಡಾಲ ದೋಷವನ್ನು ಕಾಣ್ತೀರಿ. ಗುರು ಚಾಂಡಾಲ ದೋಷ ಆರೋಗ್ಯವನ್ನು ಹಾಳು ಮಾಡ್ತೈತಿ ಮತ್ತು ವಿದ್ಯೆಯನ್ನು ಹಾಳು ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ನೀವು MBBS ಮಾಡ್ಬೇಕಂದ್ರೆ ನೀವು BHMS ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ನೀವು ಸೈನ್ಸ್ ಮಾಡ್ಬೇಕಂದ್ರೆ ಆರ್ಟ್ಸ್ ಮಾಡ್ತೀರಿ. ಅದ್ರ ಅರ್ಥ ಏನು ಅಂದ್ರೆ ಎಜುಕೇಶನ್ ಲೈನ್ ಅಲ್ಲಿ ನಿಮ್ಗೆ ಹೇರಾಪೇರಿ ಆಗುತ್ತೆ ಸ್ವಲ್ಪ. ಹೌದು, ಕುಜ 1ನೇ ಮನೆಯಲ್ಲಿ ಇರೋದ್ರಿಂದ ನೀವು ಇಂಜಿನಿಯರಿಂಗ್ ಮಾಡಬಹುದು. ನನಗೆ ಗೊತ್ತಿಲ್ಲ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ, ಸಂಪೂರ್ಣವಾದ ಡೀಟೇಲ್ಸ್ ಕೊಟ್ಟಿಲ್ಲ ನನಗೆ. ಈ ಗುರು ಚಾಂಡಾಲ ದೋಷ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ. ಹೌದು, ಇಲ್ಲೇ ಗುರು 2ನೇ ಭಾವದ ಸ್ವಾಮಿ, ನೋ ಪ್ರಾಬ್ಲಮ್. ನೋಡಿ, ತಾತ್ಕಾಲಿಕ ಮಿತ್ರ ಅವನು ಇಲ್ಲಿ 2 ಮತ್ತು 5ನೇ ಭಾವದ ಫಲವನ್ನು ಕೊಡ್ತಾನೆ, ಪ್ಲಸ್ 11ನೇ ಭಾವದ ಫಲವನ್ನು ಕೊಡ್ತಾನೆ. ಬಟ್ ಇಲ್ಲಿ ಗುರು ಚಾಂಡಾಲ ದೋಷ, ಇದನ್ನ ಈ ರಾಹು ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ 100% ನಿಮ್ ಗುರು ಚಾಂಡಾಲ ದೋಷದಿಂದ 5ನೇ ಭಾವದ ಫಲ ಕೆಟ್ಟು ಬಿಡುತ್ತೆ. ದಯವಿಟ್ಟು ಆ ರೀತಿ ಮಾಡ್ಕೋಬೇಡಿ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆ ಇರುತ್ತೆ, ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗೋದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದ ಮೆರಿತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೊಯ್ಯುತ್ತೆ. ಅದು ಅಲ್ಲದೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡ್ತೀರಿ. ಅದು ಅಲ್ಲದೆ ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ದಾಟಿ ಚೆನ್ನಾಗಿರುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಒಳ್ಳೆ ಎಜುಕೇಶನ್ ಪಡ್ಕೋತೀರಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ, ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಮಕ್ಕಳು ಬಿಡ್ತಾರೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ.
ಕಾಂಪಿಟೇಟಿವ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊರದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ. ಅದು ಅಲ್ಲದೆ ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಿರುತ್ತೆ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 5ನೇ ಭಾವದ ಫಲ. ಅದೇ ರೀತಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನ ಲಾಭದಲ್ಲಿ ತಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ, ಹಂತ ಹಂತವಾಗಿ ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ. ಇದು 11ನೇ ಭಾವದ ಫಲ. ಇಲ್ಲಿ ದಯವಿಟ್ಟು ರಾಹು ಶಾಂತಿ ಮಾಡ್ಕೊಳ್ಳಿ, ಬೇರೆ ಏನೂ ಬೇಡ. ಹೌದು, ರಾಹು ಶಾಂತಿ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಗುರು ಚಾಂಡಾಲ ದೋಷ ಆರೋಗ್ಯ ಇಲ್ಲ ವಿದ್ಯೆಯನ್ನು ಕೆಡಿಸುತ್ತೆ. 6ನೇ ಭಾವದ ಸ್ವಾಮಿ 8ನೇ ಮನೆಯಲ್ಲಿದ್ದಾನೆ. ಇಲ್ಲೇ ಕುಜನ ದೃಷ್ಟಿ ಇದೆ ಅವನ ಮೇಲೆ, ಹಾಗಾಗಿ ಕೇಮದ್ರಮ ದೋಷ ಇಲ್ಲಿ ಆಕ್ಟಿವೇಟ್ ಆಗುವುದಿಲ್ಲ. ಉಲ್ಟಾ ಏನಾಗುತ್ತೆ ಅಂದ್ರೆ ಇಲ್ಲಿ ವಿಪರೀತ ರಾಜಯೋಗ ಆಗುತ್ತೆ. ಬಹಳ ದೊಡ್ಡ ರಾಜಯೋಗ, ವಿಪರೀತ ರಾಜಯೋಗ, ಒಂದು ಯುನಿಕ್ ಯೋಗ, ಅಲ್ಟಿಮೇಟ್ ಯೋಗ, ಸೂಪರ್ ಯೋಗ, ಎಕ್ಸ್ಟ್ರಾ ಆರ್ಡಿನರಿ ಯೋಗ. ಹೌದು ನೋಡಿ, ಅಸ್ಯೂಮ್ ದ್ಯಾಟ್ 8 ವರ್ಷ ಒಂದು ದಶೆ ಅನ್ಕೊಳ್ಳಿ ಡಿವೈಡೆಡ್ ಬೈ 9 ವರ್ಷ ಒಂದು ದಶೆ ಅನ್ಕೊಳ್ಳಿ ಡಿವೈಡೆಡ್ ಬೈ 3 ಮಾಡಿ, 3 1 3 3 3 ವರ್ಷ ವಿಪರೀತ ಕಷ್ಟ ಕೊಡ್ತಾನೆ, ನರಕ ಯಾತನೆ. ಇನ್ನು 3 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾನೆ, ಇನ್ನು 3 ವರ್ಷ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ. ಅದು ಯಾವ ಮಟ್ಟಿಗೆ ಕೊಡ್ತಾನೆ ಅಂದ್ರೆ, ಮುಟ್ಟಿದ್ದೆಲ್ಲ ವಜ್ರ ಹಿಡಿದ್ರೆ, ನಡೆದಿದ್ದೆಲ್ಲ ಚಿನ್ನದ ದಾರಿ, ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ನೆಮ್ಮದಿ, ಸುಖ ಎಲ್ಲವನ್ನೂ ಈ 3 ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀರಿ. ಇಲ್ಲಿ ಚಂದ್ರ ಶುಕ್ರ ಬಿಡಿ, ಸೂರ್ಯ ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಅಸ್ತಂಗತ ಆಗಿದ್ದಾರೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಮೋಸ್ಟ್ ಡೇಂಜರಸ್ ಅಂದ್ರೆ ಮೋಸ್ಟ್ ಡೇಂಜರಸ್. ಹೌದು, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀವು ಹೋಗಲಾಡಿಸ್ಬೇಕಾದ್ರೆ 7 ಕ್ಯಾರೆಟ್ ಪಚ್ಚೆ ಮತ್ತು ಓಪೆಲ್ ಹಾಕಲೇಬೇಕು. ಹೌದು, ಓಪೆಲ್ ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ. ದಯವಿಟ್ಟು ಹಾಕೊಳ್ಳಿ. ನನ್ನ ಹತ್ರ ಸಿಗುತ್ತೆ, 9 ದಿನ ಜಪ ಮತ್ತು ಹೋಮ ಮಾಡಿ ಕೊಡ್ತೀನಿ. ಒಳ್ಳೆ ಫಲವನ್ನು ಕೊಡುತ್ತೆ, ಎಕ್ಸಲೆಂಟ್ ಫಲವನ್ನು ಕೊಡುತ್ತೆ. ಶುಕ್ರ 10ನೇ ಮನೆಯಲ್ಲಿ ಬಂದ್ರೆ ಕುಬೇರ ಯೋಗ, ಶನಿ 1ನೇ ಮನೆಯಲ್ಲಿ ಬಂದ್ರೆ ಅದು ಕುಬೇರ ಯೋಗನೇ. ಬುಧ ಮತ್ತು ಶುಕ್ರ ಲಕ್ಷ್ಮೀನಾರಾಯಣ ಯೋಗ, ದೊಡ್ಡ ಯೋಗ ಇದು. ಲಕ್ಷ್ಮೀನಾರಾಯಣ ಯೋಗ. ಅದು ಅಲ್ಲದೆ ಬುಧ ಯಾರು 5ನೇ ಭಾವದ ಸ್ವಾಮಿ, ಶುಕ್ರ 4ನೇ ಭಾವದ ಸ್ವಾಮಿ ಪ್ಲಸ್ 9ನೇ ಭಾವದ ಸ್ವಾಮಿ. ಈಗ ಆಲ್ರೆಡಿ ನಾನು ನಿಮಗೆ 5 ಮತ್ತು 4ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ. 9ನೇ ಭಾವದ ಫಲವನ್ನು ನಾನು ಹೇಳಬೇಕು ನಿಮಗೆ. ಹೌದು, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಇರುತ್ತೆ, ಬಹಳ ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಸ್ವಾಮಿ. ನೋಡಿ, 9ನೇ ಭಾವದ ಸ್ವಾಮಿ ಅಸ್ತಂಗತ ಆಗಬಾರ್ದು. ತಾವು ದಯವಿಟ್ಟು 7 ಕ್ಯಾರೆಟ್ ಓಪೆಲ್ಲು ಮತ್ತು ಪಚ್ಚ ಧರಿಸಿದ್ರೆ ಲಕ್ಷ್ಮೀನಾರಾಯಣ ಯೋಗ ಇರುತ್ತೆ. ಲಕ್ಷ್ಮೀನಾರಾಯಣ ಯೋಗ ಅಂದರೆ ಒಳ್ಳೆ ದಾಂಪತ್ಯವನ್ನು ಮೆರಿತೀರಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ದಾಂಪತ್ಯವನ್ನು ನಿಮಗೆ ಸಿಗುತ್ತೆ. ಅದು ಅಲ್ಲದೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ, ನೀತಿವಂತ, ರೀತಿವಂತ, ವಿದ್ಯಾವಂತ, ಸೂಕ್ತವಂತ ಮಕ್ಕಳು ಹುಡ್ತಾರೆ. ಅವರಿಂದ ಸಂಪತ್ತು, ಐಶ್ವರ್ಯ, ಕೀರ್ತಿ, ಆರೋಗ್ಯ, ಯಶಸ್ಸು, ನೆಮ್ಮದಿ ಎಲ್ಲವನ್ನೂ ಪಡಿತೀರಿ ಅಂತ ಅರ್ಥ. ಯಾವುದು ಲಕ್ಷ್ಮೀನಾರಾಯಣ ಯೋಗದಲ್ಲಿ ಸಿಗುವಂಥ ಒಳ್ಳೆಯ ಫಲಗಳು. ಕುಬೇರ ಯೋಗ ಬಹಳ ದೊಡ್ಡ ರಾಜಯೋಗ. ಯೋಗ ಚಂದ್ರಿಕೆಯಲ್ಲಿ ಬರೆದಾನೆ. ನಿಮ್ಗೆ ಪ್ರಾಪರ್ಟಿ ತಂದೆಲ್ಲ ತಾಯಿಯಿಂದ ಬಂದಿರುತ್ತೆ, ಇಲ್ಲ ನಿಮ್ಮ ಸ್ವಂತ ಗಳಿಸ್ತೀರಿ, ಇಲ್ಲ ಹೆಂಡತಿಯಿಂದ ಬರುತ್ತೆ, ಇಲ್ಲ ಮಕ್ಕಳಿಂದ ಬರುತ್ತೆ. ಒಟ್ಟಿನಲ್ಲಿ ಜೀವಂತ ಇರುವವರೆಗೂ, ಕೊನೆಯವರೆಗೂ ಒಟ್ಟಿನಲ್ಲಿ ನೀವು ಆಸ್ತಿಯನ್ನು ಅನುಭವಿಸ್ತೀರಿ. ಅದುವೇ ಕುಬೇರ ಯೋಗ. ಲಕ್ಷ್ಮೀನಾರಾಯಣ ಯೋಗದ ಬಗ್ಗೆ ಗರ್ಗ ಸಂಹಿತ ಅನ್ನೋ ಗ್ರಂಥದಲ್ಲಿ ಮಹರ್ಷಿ ಗರ್ಗ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ತಾವು ದಯವಿಟ್ಟು ಬಿಟ್ಟು
7 ಕ್ಯಾರೆಟ್ ಪಚ್ಚೆ ಮತ್ತು ಓಪೆಲ್ ಹಾಕೊಳ್ಳಿ, ನಾನು ಪೂಜೆ ಮಾಡಿಕೊಡ್ತೀನಿ. ಯಾರ ಜಾತಕದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಆಗುತ್ತವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಸ್ಥಾನ ಮಾನ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಸೂರ್ಯ 7ನೇ ಭಾವದ ಸ್ವಾಮಿ, ಅಡ್ಡಿ ಇಲ್ಲ. ಒಳ್ಳೆ ದಾಂಪತ್ಯವನ್ನು ಅನಿಸ್ತೀರಿ, ಒಳ್ಳೆ ದಾಂಪತ್ಯವನ್ನು ಅನಿಸ್ತೀರಿ. ಒಳ್ಳೆ ಹೆಂಡತಿಯ ಗುಣ ಗಂಡನಿಗೆ ಇಷ್ಟ ಆಗುತ್ತೆ, ಗಂಡನ ಗುಣ ಹೆಂಡತಿಗೆ ಇಷ್ಟ ಆಗುತ್ತೆ. ದಾಂಪತ್ಯದ ಆಯುಷ್ಯು ಬಹಳ ಚೆನ್ನಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡು ಯಾವತ್ತೂ ಕಡಿಮೆ ಆಗೋದಿಲ್ಲ. ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಿ, ಅದು ಒಳ್ಳೆ ಸೆಕ್ಸುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ. ದಿನನಿತ್ಯದ ನಡವಳಿಕೆ, ಒಂದಿನ ಬಡತನ ಒಂದಿನ ಸಾಹುಕಾರಿಕೆ ಅಂತ ಇರೋದಿಲ್ಲ. ಬಹಳ ಪ್ರೊಫೆಷ್ನಲ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100% ಲಾಭ ತೆಗಿತೀರಿ. ನೋಡಿ, ಇವೆರಡೂ ಯೋಗಗಳು ನೀವು ಅನುಭವಿಸ್ಬೇಕು ಅಂದರೆ 10ನೇ ಮನೆಯಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನೀವು 7 ಕ್ಯಾರೆಟ್ ಓಪೆಲ್ಲು ಪಚ್ಚೆ ಹಾಕ್ಕೊಳ್ಳೇಬೇಕು. ಅದು ನಾವು ಹೋಮ ಮಾಡಿ ಕೊಟ್ಟಿರೋದೇ ಹಾಕ್ಕೋಬೇಕು. 100% ವರ್ಕೌಟ್ ಆಗುತ್ತೆ. ನೋಡಿ, ಕುಜ ಸೀದಾ ನಿಮ್ಮ 4ನೇ ಭಾವ ನೋಡ್ತಾನೆ. ಇದನ್ನ ಯಾರಾದರೂ ಮಾಂಗಲ್ಯ ದೋಷ ಅಂತ ಹೇಳಿದ್ರೆ ಅವ್ರು ಹೊಡೆದು ಬಿಟ್ರೆ ಒಂದು ಕಪಾಲಿಗೆ. ಯಾಕಂದ್ರೆ ಕೇಂದ್ರದ ಸ್ವಾಮಿ ಮಾಂಗಲ್ಯ ದೋಷ ಹೆಂಗ್ ಜನರೇಟ್ ಮಾಡ್ತಾನೆ? 12ನೇ ಮನೆಯಲ್ಲಿ ಬಂದ್ರೆ ಮಾಂಗಲ್ಯ ದೋಷ ಪ್ಲಸ್ 7ನೇ ಮನೆಗೆ ಇರ್ತಾನೆ ಪ್ಲಸ್ 10ನೇ ಮನೆಗೆ. ಸಾರಿ 1ನೇ ಮನೆಯಿಂದ 4ನೇ ಭಾವದ ಫಲವನ್ನು ಕೊಡ್ತಾನೆ, 7ನೇ ಭಾವದ ಫಲ ಕೊಡ್ತಾನೆ, ಆಮೇಲೆ 8ನೇ ಭಾವ ನೋಡ್ತಾನೆ. 8ರಲ್ಲಿ ಶತ್ರುನಾಶ ಮಾಡ್ತಾನೆ, 7ರಲ್ಲಿ ಒಳ್ಳೆ ದಾಂಪತ್ಯ, 4ರಲ್ಲಿ ಒಳ್ಳೆ ಸಕ್ಸಸ್ಫುಲ್ ಜೀವನ, 1ರಲ್ಲಿ ವ್ಯಕ್ತಿತ್ವ ವಿಕಸನ. ಅದೇ ರೀತಿ ಶನಿ ಸೀದಾ ನಿಮ್ಮ ಅಷ್ಟಮ ನೋಡ್ತಾನೆ. ಏನಾಗಿದೆ ನಿಮಗೆ ಇವತ್ತು? ಶನಿ ತಗೊಂಡು ಇದಕ್ಕೆ ಹೇಳ್ತಾ ಇದ್ದೀನಿ ನಾನು. ಗುರು ಸೀದಾ ನಿಮ್ಮ 7ನೇ ಭಾವ ನೋಡ್ತಾನೆ, 6ನೇ ಭಾವ ನೋಡ್ತಾನೆ. ಏನ್ ಮಾಡ್ತಾನೆ? 6ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಸೀದಾ 10ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಸೀದಾ ನಿಮ್ಮನ್ನೇ ನೋಡ್ತಾನೆ. 6ರಲ್ಲಿ ಕಷ್ಟಗಳನ್ನು ಹೊರದೋಡಿಸ್ತಾನೆ, 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ, 1ರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ. ಅದೇ ರೀತಿ ಗುರು ತಾತ್ಕಾಲಿಕ ಮಿತ್ರ ಆದರೂ ಇಲ್ಲೇ 5ನೇ ಭಾವ ನೋಡಿ ನಿಮಗೆ 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ. ಅದಾದ್ಮೇಲೆ 11ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ. ನಿಜವಾಗ್ಲೂ ಒಳ್ಳೆ ಜಾತಕ ಇದು. ನಿಜವಾಗ್ಲೂ ಒಳ್ಳೆ ಜಾತಕ. ನೀವೇನಾದ್ರೂ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ನೋಡಿ, ಇಲ್ಲಿ 1ನೇ ಭಾವ ಓಕೆ, 2ನೇ ಭಾವ ಓಕೆ, 3ನೇ ಭಾವ ಓಕೆ, ನೋಡಿ ಎಲ್ಲ ಭಾವಗಳು ಓಕೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ, ಕಷ್ಟ ಅನುಭವಿಸ್ತಿದ್ದೀರಿ ಅಂದರೆ ಅಸ್ತಂಗತ ಬುಧ, ಅಸ್ತಂಗತ ಶುಕ್ರನಿಂದ ರಾಹು ಶಾಂತಿ ಮಾಡ್ಕೊಳ್ಳಿ. 7 ಕ್ಯಾರೆಟ್ಟು ಓಪೆಲ್ಲು ಮತ್ತು ಪಚ್ಚೆಯನ್ನು ಧರಿಸ್ಕೊಂಡ್ರೆ ನಿಮ್ಮ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳ್ತಾ ಈ ಜಾತಕದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ದಾಂಪತ್ಯದ ವಿಚಾರದಲ್ಲಿ ಬಂದಿದ್ದು 1ನೇ ಭಾವ ಶನಿ 5ನೇ ಮನೆಯಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿ, 5ನೇ ಮನೆ ಸ್ವಾಮಿ ಬುಧ 2ರಲ್ಲಿ ನೀಚ ಆಗಿದ್ದಾನೆ, ನೀಚ ಭಂಗ ಆಗಿದ್ದಾನೆ. 7ರಲ್ಲಿ 7ನೇ ಮನೆ ಸ್ವಾಮಿ ಸೂರ್ಯ, 9ನೇ ಮನೆ ಸ್ವಾಮಿ ಶುಕ್ರ 10ನೇ ಮನೆಯಲ್ಲಿದ್ದಾನೆ. ಸೊ ದಾಂಪತ್ಯ ಚೆನ್ನಾಗಿರುತ್ತೆ. ಇಲ್ಲಿ ರಾಹು ಶಾಂತಿ ನೀವು ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಇಲ್ಲಿ ಲಂಪಟ ದೋಷ ಆಗಿದೆ. ಒಂದು ವೇಳೆ ನೀವು ರಾಹು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಮಾಡಿಕೊಳ್ಳುವ ಹೆಣ್ಣಿನಿಂದ ನಿಮಗೆ ಮೋಸ ಆಗೋದು ಮಾತ್ರ 100% ಗ್ಯಾರಂಟಿ. ಹೌದು, ರಾಹು ಶಾಂತಿ ನೀವೇನಾದರೂ ಮಾಡ್ಕೊಳ್ಳಿಲ್ಲ ಅಂದ್ರೆ 100% ನಿಮ್ಮ ಗ್ಯಾರಂಟಿ. ನೋಡಿ, 5ನೇ ಭಾವದ ಸ್ವಾಮಿ 4ರಲ್ಲಿದ್ದಾನೆ. ಸೊ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಚಿತ್ರ ಇಲ್ಲ. ಹೌದು, 5ನೇ ಭಾವದ ಸ್ವಾಮಿ ಒಬ್ಬನ್ನೇ ನೋಡಬೇಕು, ಏನು ವಿದ್ಯಾಭ್ಯಾಸದ ಬಗ್ಗೆ. ಅದೇ ರೀತಿ ಕೆಲಸದ ಬಗ್ಗೆ 10ನೇ ಮನೆ ಸ್ವಾಮಿ ನೋಡಬೇಕು. ಯಾರು? ಕುಜ ರುಚಕ ಮಹಾಪುರುಷ ರಾಜಯೋಗ ಜನರೇಟ್ ಮಾಡಿದ್ದಾನೆ. ಸೊ ಒಳ್ಳೆ ಕೆಲಸದಲ್ಲಿ ಹೋಗ್ತೀರಿ ನೀವು. ದಯವಿಟ್ಟು 7 ಕ್ಯಾರೆಟ್ಟು ಪಚ್ಚೆ ಮತ್ತು ಓಪೆಲ್ ಅನ್ನು ಧರಿಸ್ಕೊಳ್ಳಿ.
ಪ್ಲಸ್ ರಾಹು ಶಾಂತಿ ಮಾಡ್ಕೊಳ್ಳಿ. ಇಷ್ಟೇ ನಾನು ಹೇಳೋದು, ಬೇರೆ ಏನೂ ಇಲ್ಲ. ಜಾತಕದಲ್ಲಿ ಯಾವುದೇ ತೊಂದರೆ ಇಲ್ಲ. ಅವರ ವಿಪರೀತ ಅವಸರ ಮಾಡಿದ್ರಿ, ಬಹಳ ಬೇಜಾರಾಯಿತು. ನನಗೆ ಟೈಮ್ ಕೊಡ್ಬೇಕು. ನಾವು ಟೈಮ್ ಕೊಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ರಾಹು ದಶೆ ನಡೀತಾ ಇದೆ, ಒಳ್ಳೆ ಟೈಮ್ ಅಲ್ಲ ಇದು, ದಯವಿಟ್ಟು. ಹೌದಾ, ಗುರುನ್ ಕೆಡಿಸ್ಬಿಡ್ತಾನೆ, ಬಟ್ ಅಷ್ಟು ಎಫೆಕ್ಟಿವ್ ಇಲ್ಲ. ಬಟ್ ರಾಹು ಶಾಂತಿ ಯಾಕೆ ಮಾಡೋ ಅಂತಿದ್ದೀನಿ ಅಂದರೆ, ನಾನು ಗುರು ಹಾಳಾಗಬಾರ್ದು, 2 ಮತ್ತು 11ನೇ ಭಾವ ಹಾಳಾಗಬಾರ್ದು, ಮತ್ತು 5ನೇ ಭಾವ ಹಾಳಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸೊ ತಮಗೆ ಈ ಜಾತಕದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು, ಹಾಗೂ ನಿಮ್ಮ ಗೆಳೆಯರು ಸಂಬಂಧಿಕರಲ್ಲಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.